ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಫಂಕ್ಷನ್ ಆದಮೇಲೆ ನೆಕ್ಸ್ಟ್ ಡೇ, ಅಂದರೆ ಫಂಕ್ಷನ್ ಆಗಿದ್ದು ಭಾನುವಾರ, ಇದು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಬರುತ್ತೆ. ಸೋಮವಾರ ಬೆಳಿಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಿನ್ನೆ 2 ದಿನದಿಂದ ವೀಡಿಯೋ ಹಾಕಿಲ್ಲ. ಅದಕ್ಕೆ ರೀಸನ್ ಏನು ಅಂತ ಹಾಗೆ ವೀಡಿಯೋಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಓಕೆ, ಏನಂದರೆ ಫಂಕ್ಷನ್ ಆದ ನೆಕ್ಸ್ಟ್ ಡೇ ಎಲ್ಲರೂ ಊರಿಗೆ ಹೋಗಬೇಕಿತ್ತು. ಹಾಗೆ ಮೂಲಂಗಿ ಸೊಪ್ಪೆಲ್ಲ ಊರಲ್ಲಿ ಅಂದರೆ ಫ್ರೆಶ್ ಆಗೆಲ್ಲ ಸಿಗುತ್ತೆ. ಅಂದರೆ ಎಳೆ ಸೊಪ್ಪು, ಮೂಲಂಗಿ ಸೊಪ್ಪು ಅಂತಲೇ ಸಿಗುತ್ತೆ. ಬೆಂಗಳೂರಲ್ಲೆಲ್ಲ ಹೇಗೆ ಅಂದರೆ ಮೂಲಂಗಿ ಫುಲ್ಲು ದೊಡ್ಡ ಮೂಲಂಗಿ ಆಗಿರುತ್ತೆ, ಅದ್ರ ಸೊಪ್ಪು ಮಾತ್ರ ಬೆಂಗಳೂರಲ್ಲಿ ಸಿಗುವಂಥದ್ದು. ಅದಕ್ಕೆ ನಮಗೆ ಅಲ್ಲಿ ಫ್ರೆಶ್ ಆಗಿತ್ತಲ್ಲ, ಅದಕ್ಕೆ ನಮ್ಮ ಪುಟ್ಟವ್ವನಿಗೆ ಹೇಳಿದ್ವಿ, ಇಲ್ಲಿ ಮೂಲಂಗಿ ಸೊಪ್ಪು ಬಂದರೆ ನನಗೂ ತೊಗೊಳ್ಳಿ, ನನಗೂ ಬೇಕು, ಫ್ರೆಶ್ ಆಗಿರುತ್ತೆ. ಹೆಂಗಿದ್ರು ಒಂದು 2 ಏನು ಹೇಳ್ತೀವಿ, ಕಟ್ಟು ಅಂತ ಹೇಳ್ತೀವಿ, 2 ಕಟ್ಟು ನನಗೂ ಬೇಕು ಅಂತ. ಸರಿ ಆಯಿತು ಅಂತೇಳಿ ನಮ್ಮ ಪುಟ್ಟವ್ವ ನನಗೆ ಮೈನನ್ಗೂ ಬೇಕಿತ್ತು. ಚೈತ್ರ ರಾತ್ರಿನ ಹೊರಟೋದ್ಲು, ನಾನು ಮತ್ತು ಅವಳು ಇಬ್ಬರೇ ಅಲ್ವ ಇದ್ದಿದ್ದು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಮೂಲಂಗಿ ಸೊಪ್ಪು, ಅದ್ರ ಜೊತೆಗೆ ಉಪ್ಪು ಸಾಂಬಾರು ಸೊಪ್ಪು, ಸಬ್ಸಿಗೆ ಸೊಪ್ಪು, ಈ ಥರದ್ದೆಲ್ಲ ತಗೊಂಡ್ರು. ಅದನ್ನು ಹಾಗೆ ನಾವು ಕ್ಲೀನ್ ಮಾಡ್ತಾಯಿದ್ವಿ. ಅಂದರೆ ಮೈನ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಕವರ್ಗೆ ಹಾಕಿ ಇಟ್ಕೊಳ್ಳೋಣ, ಹೆಂಗಿದ್ರು ಫ್ರೀಯಾಗಿ ಕೂತಿದ್ವಲ್ಲ, ಅದಕ್ಕೆ ಕವರ್ಗೆ ಹಾಕಿ ಇಟ್ಕೊಳ್ಳೋಣ ಅಂಥೇಳಿ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ. ಹಾಗೆ ನಾನು ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನಮ್ಮ ಪುಟ್ಟವ್ವ ಇಲ್ಲಿ ನಮ್ಮ ನವೀನಂಗೆ ಫುಲ್ಲು ಆವಾಜ್ ಆಗ್ತಿದ್ದಾರೆ. ಹಾಗೆ ಈ ನಮ್ಮವ್ವ ಏನು ನಿಂತು ಆವಾಜ್ ಆಗ್ತಿದ್ದಾರೆ ಆ ಪ್ಲೇಸಲ್ಲಿ ನಮ್ಮ ಅಪ್ಪ ಬಂದರು. ಅವರು ಕೂಡ 1-2 ಮಾತು ಹೇಳ್ತಾಯಿದ್ರು. ಆವಾಗ ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ನಮ್ಮ ನವಿಯಿಂದ ಅಪ್ಪ, ಅಂದರೆ ನಮ್ಮ ಅಪ್ಪನವನು ಅಣ್ಣ ಅಂತ ಕರೆಯೋದು, ಅಪ್ಪ ಅಂತ ಕರೆಯೋದೇ ಇಲ್ಲ. ನಾನು ವೀಡಿಯೋ ಮಾಡ್ತೀನಲ್ಲ, ಅದಕ್ಕೆ ಅಣ್ಣ ರೇಖಾ ನೋಡೋಣ ವೀಡಿಯೋ ಮಾಡ್ತಿದ್ದಾಳೆ ಅಂತ ಹೇಳ್ತು. ಅದಕ್ಕೆ ನಮ್ಮಪ್ಪ ಹಾಗೆಲ್ಲ ಇದೆಲ್ಲ ವೀಡಿಯೋನ ಹಾಕಿದ್ರೆ ನಿನಗೆ, ಅಂದರೆ ನಾನು ಏನು ವೀಡಿಯೋ ಮಾಡ್ತಿದ್ದೆ ಅದನ್ನು ಹಾಕಿದ್ರೆ ನಿನಗೆ ಹೊಡೆದಾಕ್ಬಿಡ್ತೀನಿ ಅಂತ ಅಂದರು. ಹಂಗಂದಮೇಲೆ ತಾತ ಈ ಥರ ಹೇಳ್ಬಿಡ್ತಲ್ಲ, ವೀಡಿಯೋ ಹಾಕೋದು ಬೇಡ ಅಂದ್ಬಿಟ್ಟು ನೋಡಿ ನಮ್ಮ ಅಪ್ಪಲ್ಲಿ ನೋಡಿ ಕೈಯೆಲ್ಲನೂ ಆ್ಯಕ್ಷನ್ ಮಾಡಿ ಹೇಳ್ತಾ ಇದೆ. ಹಂಗಂತ ಹೇಳ್ತಲ್ಲ, ನಾನೇನು ಮಾಡಿಬಿಟ್ಟೆ, ಅಲ್ಲೇ ವೀಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ಯಾಕೆಂದರೆ ನನಗೆ ಮೆಮೊರಿ ಬೇಕಿತ್ತು. ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇರ್ತೀನಲ್ಲ, ಅದು ಮೆಮೊರಿ ಫುಲ್ಲಾಗಿಬಿಟ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಅದರಿಂದ ಅಲ್ಲೇ ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ಅನ್ನಿಸ್ತಾಯಿತ್ತು ನಾನು ಅದನ್ನ ಡಿಲೀಟ್ ಮಾಡಬಾರ್ದಿತ್ತು ಅಂತ. ಅದು ಆ ವಿಡಿಯೋಗಳನ್ನ ತೆಗಿಯೋದು ಹೇಗೆ ಅಂತ ನೋಡಿ ಸಿಕ್ಕಿದ್ರೆ ಆ ವಿಡಿಯೋನ ಹಾಕ್ತೀನಿ. ಈ ಥರ ನಮ್ಮ ನವಿಗೆ ಇಲ್ಲಿ ನಮ್ಮವ್ವ ಆವಾಜ್ ಆಗ್ತಾಯಿದ್ರು. ಅದ್ರ ಜೊತೆಗೆ ನಮ್ಮ ಅಪ್ಪನೂ ಕೂಡ ನಮ್ಮ ನವಿಗೆ ಸ್ವಲ್ಪ ಆವಾಜ್ ಆಗ್ತಾಯಿದ್ರು. ಸುಮ್ಮನೆ ಏನೇನೋ ಹೇಳ್ಕೊಂಡು, ಆವಾಜ್ ಅಂದರೆ ಸುಮ್ಮನೆ ಏನೋ ಹಳೆ ವಿಷಯಗಳನ್ನೆಲ್ಲ ಹೇಳ್ಕೊಂಡು, ನಾನು ಆಗ ಮಾಡಿದ್ದೀನಿ ಈಗ ಮಾಡಿದ್ದೀನಿ ಅನ್ನೋ ವಿಷಯಗಳನ್ನ ತಗೊಂಡು ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ, ಸೂಪರ್ ಸೀರೆ ಬಿಸಿಲು ಹಿಡ್ತೆ ನೋಡಿ. ತಗೋದು ಎಷ್ಟಿದು? 100 ರೂಪಾಯಿ. ಹಾವು 100 ರೂಪಾಯಿ. ಇದು ಇವೆಲ್ಲ 50 ರೂಪಾಯಿ. ಇದು 50 ರೂಪಾಯಿ. ಇದು ಕಲರ್ ಕಟ್ ಐತಕ್ಕ, 2 ಒಂದೇ ಸಿಂಗ್. ಇದು ಕಲರ್ ಕಟ್ಟಿಲ್ಲ, ಇದು ಕಲರ್ ಕಟ್ಟಿದಾರ. ಇದು ಕಲರ್ ಕಟ್ಟಿಲ್ಲ, ಒರಿಜಿನಲ್ ಸಿಂಗ್. ಇದೇ ಕೊಡಿ, 1 ಪಾವ್ ಕಡಿಮೆ ಮಾಡಿಕೊಡಿ. ಇಲ್ಲ ಸರ್, ದಪ್ಪ ಇಲ್ಲ, ಎಲ್ಲ ಮೀಡಿಯಮ್ಮೇ. ಇದು 100 ರೂಪಾಯಿ ಅಂತೆ. ಇದು 50, ಇದು 50. ಇದಕ್ಕೆ ಬಣ್ಣ ಕಟ್ಟವ್ರೆ. ಹಾಂ, ಇದಾ? ಇದು ಇದೆ ಸಾಕ? ಸಾಕು, ಸುಮಾರು ಆಗತ್ತಲ್ಲ ಒಳಪ. ಒಂದೇ ಸಾಕು. ಹೋದ ಸರಿ ತಂದಿದ್ದಲ್ಲ, ಅದು ಖಾಲಿನೇ ಮಾಡಲಿಲ್ಲ ನಾನು, ಅದಕ್ಕೆ ಬೇಡ ಅಂದೆ. ಅದಕ್ಕೆ ಒಂದ್ಸರಿ ಇನ್ನೊಂದು ಸ್ವಲ್ಪ ತಗೊಂಡು ಕೊಡಿ. 50 ರೂಪಾಯಿ. ಹೌದಾ? ಇದೆಷ್ಟಿದು? 100 ಗ್ರಾಮ್ 60 ರೂಪಾಯಿ. ಎಷ್ಟು ಬಂದು 100 ಗ್ರಾಮಿಗೆ? ಅಲ್ಲ ಬೇಡ ಬೇಡ, ಇನ್ನೊಂದು
ಇನ್ನೊಂದ್ಸಲ ಬಂದಾಗ ತೊಗೊಂಡೋಗ್ತೀವಿ. ಅಷ್ಟು ಬರುತ್ತಾ? ಬೇಡ ಬಿಡಿ, ಇನ್ನೊಂದ್ಸಲ ಬರೋಣ. ನೀನು ಮಾತ್ರ ನಾವು ಹಾಗೆ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಮೈನ ಉಪ್ಪು ಸಾಂಬಾರು ಮಾಡಿದ್ಲು. ಅಂದರೆ ನುಗ್ಗೆ ಸೊಪ್ಪೆಲ್ಲ ಇತ್ತು ಫ್ರಿಜ್ಜಲ್ಲಿ, ಅದಕ್ಕೆ ಉಪ್ಪು ಸಾಂಬಾರು ಮಾಡಿಬಿಡೋಣ. ಏಕೆಂದರೆ ನಾವು ನಿನ್ನೆಲ್ಲ ಫುಲ್ಲು ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಸೋಮವಾರ ಅಂದರೆ ಸ್ವಲ್ಪ ಉಪ್ಪು ಸಾಂಬಾರೇ ಇರುತ್ತೆ. ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ನುಗ್ಗೆ ಸೊಪ್ಪೆಲ್ಲ ಹಾಕಿ ಅವಳೇ ಅಡುಗೆ ಎಲ್ಲ ಮಾಡ್ತಾಯಿದ್ಲು. ಯಾಕೆಂದರೆ ಅವರು ಸಂಜೆ ಹೋಗೋದಿತ್ತಲ್ಲ, ಅದಕ್ಕೆ ನಾನು ಬೆಳಿಗ್ಗೆನೇ ಹೋಗೋದ್ರಿಂದ ನಾನು ರೆಡಿ ಆಗ್ತಾಯಿದ್ದೆ. ಆಮೇಲೆ ಅಡುಗೆ ಎಲ್ಲ ಆಯಿತು, ಆದರೆ ಊಟ ಮಾಡಲಿಲ್ಲ. 12 ಗಂಟೆ ಆಗಿತ್ತಲ್ವ, ಅದಕ್ಕೆ ಊಟ ಏನು ಮಾಡೋದು ಬೇಡ, ಅಲ್ಲೇನಾದ್ರು ತಿಂದ್ಕೊಂಡ್ರಾಯಿತು ಅಂದರು ಮಾಮ. ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಅಲ್ಲಿ ಬರಬೇಕಾದ್ರೆ ಸೀಗಡಿ ನೋಡೋಣ ಅಂತ ಹೇಳಿದರು. ಸೀಗಡಿ ಮನೇಲಿ ಹೋದ ಸರಿ ತಂದಿರೋದೇ ಖಾಲಿ ಆಗಿಲ್ಲ, ಹಾಗೇ ಇದೆ. ಅದಕ್ಕೆ ನೋಡೋಣ ಫ್ರೆಶ್ ಆಗಿ ಏನಾದರೂ ಇದ್ದರೆ ತಗೋ ಅಂತೇಳಿ ಕರ್ಕೊಂಡೋದ್ರು. ಅಲ್ಲಿ ಹೋದ್ಮೇಲೆ ನನಗೆ ಫ್ರೆಶ್ಶಾಗಿ ಕಾಣಿಸ್ತು ಅಂದ್ಬಿಟ್ಟು ಒಂದೇ ಒಂದು ಪಾವು ತೊಗೊಂಡೆ. ಅದರಲ್ಲೂ ಅದು 50 ರೂಪಾಯಿ ಪಾವು, ಬೇರೆದೆಲ್ಲ 100 ರೂಪಾಯಿ ಆ ಥರದ್ದೆಲ್ಲ ಇತ್ತು. ನನಗೆ ಸದ್ಯಕ್ಕೆ ಹಳೇದಿದೆ, ಅದೇ ಖಾಲಿ ಮಾಡೋಣ ಅಂದ್ಬಿಟ್ಟು 1 ಪಾವು ಸೀಗಡಿ ತೊಗೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ಮೋಹನ್ ಮಾಮನ ರಿಲೇಷನ್ ಮನೆಗೆ ಹೋಗೋಣ ಅಂತೇಳಿ ಹೋಯ್ತಾ ಇದ್ವಾ. ಆವಾಗ ಏನಾದರೂ ಯಾವಾಗಲೂ ಹಾಗೆ ಹೋಗಿ ಬರ್ತೀವಿ, ಏನಾದರೂ ತಗೋ ಅಂದರು. ಹಾಗೆ ಒಂದು ಜ್ಯೂಸ್ ಮತ್ತು ಒಂದು ಏನದು ಬರುತ್ತೆ ಸ್ವೀಟ್ ತೊಗೊಂಡು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಗಾಡಿಗೂ ಕೂಡ ರೆಸ್ಟ್ ಆದಂಗೆ ಆಗುತ್ತೆ. ಇನ್ನೂ ಅಲ್ಲಿ ನಿಲ್ಲಿಸಿಲ್ಲ ಅಂದರೆ ಮತ್ತೇನು ಮರಳವಾಡಿ ಹತ್ರ ಸ್ವಲ್ಪ ಹೊತ್ತು ನಿಲ್ಲಿಸ್ತೀವಿ, ಅದಾದಮೇಲೆ ಮತ್ತೇನು ಎಲ್ಲೂ ನಿಲ್ಲಿಸಲ್ಲ. ಅದಕ್ಕೆ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಟೀಗಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅಂದ್ಬಿಟ್ಟು ಹಾಗೆ ಸ್ವೀಟೆಲ್ಲ ತೊಗೊಂಡು ಹಾಗೆ ಹೋಗ್ತಾಯಿದ್ವಿ. ಹಾಗೆ ಏನಂದರೆ ತುಂಬ ಬಿಸಿಲಿತ್ತು, ಏನಂದರೆ ತುಂಬ ಬಿಸಿಲು ಇವಾಗಲೂ ಇದೆ. ಅವತ್ತು ಇದು ಒಂದು ತಿಂಗಳಿಂದ ಹಿಂದೆ ಮಾಡಿರುವಂಥ ವೀಡಿಯೋ, ಆದರೆ ಇವಾಗಲೂ ಕೂಡ ಅದೇ ಥರನೇ ಬಿಸಿಲಿದೆ. ಈ ಥರ ಗಾಡಿಗಳಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಅನಿಸುತ್ತೆ. ಅದಕ್ಕಿದು ಟಾಪ್ ಬಂದು ಸ್ಲೀವ್ಲೆಸ್ದು, ಅದಕ್ಕೆ ನಾನು ಫುಲ್ಲು ಜಾಕೆಟೆಲ್ಲ ಹಾಕ್ಕೊಬಿಟ್ಟಿದ್ದೀನಿ. ಫುಲ್ಲು ಬಿಸಿಲಿಗೆಲ್ಲ ಸನ್ ಟ್ಯಾನ್ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು. ಯಾಕೆಂದರೆ 4 ಅವರ್ ನಮ್ಮದು ಜರ್ನಿ ಇರುತ್ತೆ. 4 ಅವರ್ ಇರೋಲ್ಲ, ಗಾಡಿಯಲ್ಲಿ ಹೋದರೆ ಸ್ವಲ್ಪ ಬೇಗನೆ ಹೋಗ್ತೀವಿ, ಒಂದು 3.5 ಒಳಗಡೆ ಹೋಗ್ತೀವಿ. ಅದಕ್ಕೆ ನಾನು ಜಾಕೆಟ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಜಾಕೆಟೆಲ್ಲ ಹಾಕ್ಕೊಂಡು ಹಾಗೆ ಬಿಸಿಲಿತ್ತಲ್ಲ, ಅದಕ್ಕೆ ಮಾಮ ಹೆಲ್ಮೆಟ್ ಹಾಕಲ್ಲ, ಅದಕ್ಕೆ ನೀನು ಹಾಕ್ಕೊಬಿಡು ಅಂದರು. ಆ ಹೆಲ್ಮೆಟ್ ಹಾಕಿದ್ರೆ ತಲೆ ಆ ಕಡೆ ಈ ಕಡೆ ಒಂಥರ ಬಿದೋಗ್ತಿದೆಯೇನೋ ಅನ್ನೋ ಥರ ಆಗುತ್ತೆ, ಉಂಟಾಡ್ತಾ ಇರುತ್ತೆ. ಅದಕ್ಕೆ ನನಗೆ ಹೆಲ್ಮೆಟ್ ಎಲ್ಲ ಬೇಡ ನನಗೆ ಅಂದ್ಬಿಟ್ಟು ಮಾಮನ ಹತ್ರ ಯಾವಾಗಲೂ ಗಾಡಿ ಡಿಕ್ಕಿಯಲ್ಲಿ ಒಂದು ಟೋಪಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಆ ಟೋಪಿನ ಹಾಕ್ಕೊಂಡೆ. ಆ ಟೋಪಿನೂ ಅಷ್ಟೇ ನನಗೆ ನೀಟಾಗಿ ಫಿಟ್ಟಾಗಿ ಕೂರಲ್ಲ. ಅದು ಏನಾಗುತ್ತೆ ಅಂದರೆ ಗಾಳಿ ಜೋರು ಬರ್ತಾ ಇರುತ್ತೆ ನೋಡಿ, ಮತ್ತು ನಾವು ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಜೋರು ಗಾಳಿಗೆ ಟೋಪಿ ಬೀಳ್ತಾನೆ ಇರುತ್ತೆ. ನಾನು ಎಷ್ಟು ಟೈಟಾಗಿ ಹಾಕ್ಕೊಂಡ್ರೂ ಅದು ನಿಲ್ತಾನೆ ಇಲ್ಲ ತಲೆಯಲ್ಲಿ, ಆ ಥರ ಆಗ್ತಿತ್ತು. ಆಮೇಲೆ ಕೆಳಗಡೆ ಬೀಳೋದು, ನಾನು ಉಲ್ಟಾ ಎಲ್ಲ ಮಾಡಿ ಹಾಕ್ಕೊಂಡ್ರೂ ಅದು ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ. ನಾನು ಸ್ವಲ್ಪ ದೂರ ಬಂದೆ. ಅದಾದಮೇಲೆ ನನಗೆ ಬೇಡ ಅನ್ನಿಸ್ತು, ಅದು ತೆಗೆದ್ಬಿಟ್ಟು ಮತ್ತೆ ಅದನ್ನು ಡಿಕ್ಕಿಯಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟೆ. ಆ ಥರ ಅದು ನನ್ನ ತಲೆ ಸಣ್ಣ ಇರೋದ್ರಿಂದ ಟೋಪಿ ಈ ಹೆಲ್ಮೆಟ್ಗಳೆಲ್ಲ ಅಷ್ಟು ಕರೆಕ್ಟಾಗಿ ಫಿಟ್ಟಾಗಿ ಕೂರಲ್ಲ ಅಷ್ಟೇ. ಅದಾದಮೇಲೆ ಹಾಗೆ ಮನೆಗೆ ಬಂದ್ವಿ, ಮೋಹನ್ ಮಾಮನ ರಿಲೇಷನ್ ಮನೆಗೆ. ಅಲ್ಲಿ ಬಂದು ಹಾಗೆ ಟೀ ಎಲ್ಲ ಮಾಡಿಕೊಟ್ರು, ಕುಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದು. ನಾವಲ್ಲೇನು ಊಟ ಮಾಡಲಿಲ್ಲ, ಬೇಡ ಅಂತ ಅಂದ್ಬಿಟ್ಟು. ಹಾಗೆ ಅವರು ಹಿಂದೆ ಮನೆಯಿಂದ ಇದು ಕೀರೆ ಸೊಪ್ಪು ಅದೆಲ್ಲ ಬೆಳೆದಿದ್ದೀವಿ, ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಆ ಸೊಪ್ಪೆಲ್ಲ ಇದ್ದರೆ ಕೊಡಿ ಅಂತ ಹೇಳಿದೆ. ನಾನು ಊರಿಂದನೂ ಮೂಲಂಗಿ ಸೊಪ್ಪು ಅದೆಲ್ಲ ತೊಗೊಬಂದಿದ್ದೆ ಇಲ್ಲಿ, ಅದಕ್ಕೆ ನಾನು ತುಂಬ ಕೊಡಬೇಡಿ, ಏಕೆಂದರೆ ನಾನು ಊರಿಂದನೂ ಕೂಡ ತಂದಿದ್ದೀನಿ, ಸ್ವಲ್ಪ ಕೊಡಿ ಅಂತ ಹೇಳಿದೆ. ಹಾಗೆ ಹಿಂದೆ ನೋಡೋಣ ಏನೆಲ್ಲ ಬೆಳೆದಿದ್ದಾರೆ ಅಂದ್ಬಿಟ್ಟು ಹೋಗಬೇಕಾದ್ರೆ ಸುಮ್ಮನೆ ಹಾಗೆ ಹಿಂದೆ ಇದು ವಿಡಿಯೋ ಮಾಡಿರುವಂಥದ್ದು. ಅಂದರೆ ದಾಸವಾಳದ ಹೂವು, ಈ ಥರದ್ದು ಹೂವು, ಕನಕಾಂಬ್ರ, ಈ ಥರದ್ದು ಎಲ್ಲ ಹೂವುಗಳು ಇತ್ತು. ಮತ್ತು ಏನದು ಇದು ಮಲ್ಲಿಗೆ ಹೂವು ಯಾವ ಥರದ್ದು ಅಂದರೆ ಒಂದು ಸುತ್ತಿರಲ್ಲ, ಇದು ಎಷ್ಟು ಸುತ್ತು ಬರುತ್ತೆ ಎಷ್ಟು ಗೊತ್ತಿಲ್ಲ, ಸ್ವಲ್ಪ ಬೇರೆ ಥರನೇ ಇದೆ, ದೊಡ್ಡದು. ಅಂದರೆ ಒಂದು ಸುತ್ತು ಮಲ್ಲಿಗೆ ಹೂವು ನೋಡಿರ್ತೀವಲ್ಲ, ಇದು ಬೇರೆ ಥರ ಮಲ್ಲಿಗೆ ಹೂವು. ಅದನ್ನು ಹಾಗೆ ನೋಡಿಕೊಂಡು ಹಾಗೆ ಹಿಂದೆ ಹೋಗೋಣ ಅಂತ ಹೋಗಿದ್ದೆ. ಅಲ್ಲಿ ಹಿಂದೆನೂ ಅಷ್ಟೇ ಅವರಿಗೆ ಮನೆಗೆ ಬೇಕಾಗಿರುವಂಥದ್ದು ಒಂದೊಂದು ಏನೇನೋ ಗಿಡಗಳು ನಮ್ಮ ದೊಡ್ಡ ಅಕ್ಕ ಮಾಡ್ಕೊಂಡಿದ್ದಾರಲ್ಲ, ಸೇಮ್ ಹಾಗೆ ಒಂದೊಂದು ಗಿಡಗಳು, ಬದನೆ ಗಿಡ ಮತ್ತು ಕರಿಬೇವು, ಪ್ರತಿಯೊಂದು ಗಿಡನೂ ಕೂಡ ಹಾಕಿದ್ದಾರೆ. ಹಾಗೆ ಇಲ್ಲಿಂದ ನೋಡಿದರೆ ಬೆಟ್ಟ, ಇದೆಲ್ಲ ಅವ್ರದ್ದೇ ಅಂತ ಏನದು ಇದು
ರೇಷ್ಮೆಗೆ ಎಲೆ ಏನು ಹಿಪ್ನೇರಳೆ ಎಲೆ ಅಂತ ಹೇಳ್ತೀವಿ ನಾವು, ನೀವೆಲ್ಲ ಏನು ಹೇಳ್ತೀರೋ ಗೊತ್ತಿಲ್ಲ. ಇದೆಲ್ಲ ಅವ್ರದ್ದೇ. ಅದನ್ನು ಹಂಗೆ ವೀಡಿಯೋ ಮಾಡ್ಕೊಂಡು ಆ ಬೆಟ್ಟ ನೋಡಿ ಇಲ್ಲಿಗೆ ಇನ್ನೂ ಹತ್ತಿರದಲ್ಲಿ ಕಾಣಿಸುತ್ತೆ, ತುಂಬ ಹತ್ತಿರವಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಒಂದು ಏನಂದರೆ ಕೀರೆ ಮಡಿ ಅಂತ ಹೇಳೋದು. ಈ ಥರ ಹಳ್ಳಿಗಳಲ್ಲೂ ಅಷ್ಟೇ, ನಮ್ಮ ಅಮ್ಮ ಮನೇಲೆಲ್ಲ ಮನೆ ಮುಂದೆ ಎಲ್ಲ ಕಟ್ಕೊಂಡಿರ್ತಾರೆ. ಸ್ವಲ್ಪ ಸುತ್ತ ಸೀರೆ ಎಲ್ಲ ಕಟ್ಕೊಂಡು, ಯಾಕೆಂದರೆ ಕೋಳಿಗಳು ಹೋಗ್ಬಿಟ್ಟು ಆ ಕೀರೆ ಸೊಪ್ಪು ಏನಿರುತ್ತೆ ಅದನ್ನೆಲ್ಲ ಕೊಕ್ಕಲ್ಲಿ ಕುಟ್ಟಿಕೊಂಡು ತಿಂದ್ಬಿಡುತ್ತೆ. ಏನಕ್ಕೆ ಗೊತ್ತಿಲ್ಲ, ಅದು ಕೋಳಿಯ ಥರ ತಿನ್ನುತ್ತೆ ಆ ಸೊಪ್ಪನ್ನು. ಅದಕ್ಕೇನು ಮಾಡ್ತಾರೆ ಅವರು, ಸುತ್ತ ಸೀರೆನ ಕಟ್ಟಿರ್ತಾರೆ. ಹಾಗೆ ಇಲ್ಲಿ ನೋಡಿ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಗಿಡ, ಬದನೆ ಗಿಡ, ಈ ಥರದ್ದು ಎಲ್ಲ ಗಿಡಗಳೆಲ್ಲ ಇತ್ತು. ಅದನ್ನ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡು, ಹಾಗೆ ಇದು ಕಾಯಿ ಏನು ಅಂತ ನನಗೂ ಸಡನ್ನಾಗಿ ಗೊತ್ತಾಗಿಲ್ಲ. ಅಂದರೆ ಗೊತ್ತು, ನೋಡಿದ್ದೀವಿ, ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಸರಿ ಅದನ್ನು ಕಿತ್ಕೊಂಡು ಹೋದೆ. ಅವರಿಗೆ ಏನಾದ್ರು ತೋರಿಸಿದ್ರೆ ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ತಾರೆ ಅಂದ್ಬಿಟ್ಟು ತೊಗೊಂಡೋಗಿ ತೋರಿಸ್ದೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಇದನ್ನ ಅಡುಗೆ ಮಾಡ್ಬೋದಾ ಏನು ಅಂತೇಳಿ. ಆಮೇಲೆ ಯಾವುದು ಅಡುಗೆ ಮಾಡ್ತಾರೆ, ಇದ್ರದ್ದು ಬೀಜ ಎಲ್ಲ ತೆಗೆದುಬಿಟ್ಟು ಸಾಂಬಾರು ಹುರುಳಿಕಾಳೆಲ್ಲ ಹಾಕಿ ಸಾಂಬಾರು ಮಾಡ್ಬೋದು ಅಂತೇಳಿ ಹೇಳ್ತಾಯಿದ್ರು. ಹೌದು, ಆದರೆ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಮನೆ ಹತ್ರ ಈ ಥರದ್ದು ಗಿಡಗಳು ತುಂಬ ಇದೆ ಅಂತ ಹೇಳ್ತಾಯಿದ್ದೆ. ಹಾಗೆ ಇವ್ರ ಮನೇಲಿ ಮಡಿಕೆಗಳಿದೆ, ಸುಮ್ಮನೆ ಇತ್ತಂತೆ ಮಡಿಕೆಗಳು. ಅದಕ್ಕೆ ಬಣ್ಣ ಎಲ್ಲ ಒಡಿಸಿ ಅದಕ್ಕೆ ಡಿಸೈನ್ ಮಾಡಿ ಇಡ್ಸಿರುವಂಥದ್ದು ಮಡಿಕೆಗಳಿಗೆ. ನಾನು ಅದಕ್ಕೆ ಹೋದಾಗ ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಬಾ 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 ಫುಡ್ ಅಲ್ಲಾಸ ಖುಷಿ 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 ಬಾರ ಬಂಗಾರಿ. ಹಾಕಲ್ಲೇಡ ಬರ್ತಾವೆ. ಹಾಂ ಸುಮ್ಮನೆ ಹಂಗೆಲ್ಲ ನೋಡ್ಲಿ ಇರೋದು. ಇದು ಅನ್ನ ಎತ್ಕೋಬೇಕಶಿ, ಬೌಲಲ್ಲಿರೋದು ಅನ್ನ. ಸಂಜೆ ಅಲ್ಲಿಂದ ಬಂದು ಉಪ್ಪು ಸಾಂಬಾರು ಸೊಪ್ಪಿತ್ತು, ಮೈನೆಲ್ಲನೂ ಕ್ಲೀನ್ ಮಾಡಿ ಇಟ್ಟಿಲ್ಲಲ್ಲ, ಅದಕ್ಕೆ ಉಪ್ಪು ಸಾಂಬಾರೇ ಮಾಡಿಬಿಡೋಣ. ಅಂದರೆ ಕೀರೆ ಸೊಪ್ಪು ಇದು, ಅದಕ್ಕೆ ನಾನು ಕ್ಲೀನ್ ಮಾಡಿ ಅಡುಗೆ ಮಾಡೋದಾದರೆ ಲೇಟ್ ಆಗ್ತಿತ್ತು. ಹೇಗಿದ್ರು ಮನೇಲೇ ಕ್ಲೀನ್ ಮಾಡಿದ್ವಲ್ಲ, ಅದಕ್ಕೆ ಉಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಬಂದು ಬೇಳೆ ಎಲ್ಲ ಬೇಯಿಸ್ಕೊಂಡು ಮತ್ತು ಉಪ್ಪು ಸಾಂಬಾರೆಲ್ಲ ಮಾಡ್ತಾಯಿದ್ದೀನಿ. ನಾವು ಬಂದಾಗ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಫಾರೆಸ್ಟ್ ಬಿಟ್ಟ ಮೇಲೆ ಸ್ವಲ್ಪ ಮಳೆ ಎಲ್ಲ ಬಂತು. ಆವಾಗ ನಾನು ಮಾಮ ಒಂದು 1/4 ಗಂಟೆ ಅಲ್ಲೇ ನಿಂತ್ಕೊಂಡಿದ್ವಿ, ಅಂದರೆ ಮಳೆ ನಿಲ್ಲುತ್ತೇನೋ ಅಂತೇಳಿ. ಮಳೆ ನಿಂತಿರಲಿಲ್ಲ. ಅದಾದಮೇಲೆ ಒಂದು 1/4 ಗಂಟೆ 20 ನಿಮಿಷ ಅಲ್ಲೇ ನಿಂತ್ಕೊಂಡಿದ್ವಿ. ಅಂದರೆ ಏನಂದರೆ ಕಡಿಮೆ ಆಗೋದು ಮತ್ತು ಸ್ವಲ್ಪ ಜಾಸ್ತಿ ಆಗೋದು ಈ ಥರ ಆಗ್ತಾಯಿತ್ತು. ಅದಕ್ಕೆ ಒಂದು 10 ನಿಮಿಷ ಫುಲ್ಲು ನಿಲ್ಲೋ ತನಕ ನಿಂತ್ಕೊಬಿಡೋಣ ಅಂದ್ಬಿಟ್ಟು ಅಲ್ಲೇ ಒಂದು 20 ನಿಮಿಷ ಅಲ್ಲೇ ಹೋಯ್ತು ಟೈಮು. ಅದಾದಮೇಲೆ ನಾವು ಅಲ್ಲಿಂದ ಹೊರಟು ಬಂದಿದ್ದು. ಅಂದರೆ ನಮಗೆ ಫಾರೆಸ್ಟು ದಾಟ್ಬಿಟ್ರೆ ಸಾಕು, ಆಮೇಲೆ ಬೇಕಾದರೆ ಓಕೆ ಏನಾದರೂ ಆಗಲಿ. ಫಾರೆಸ್ಟ್ ಹತ್ರ ಅಂದರೆ ಎಲ್ಲೂ ಅಲ್ಲಿ ಮನೆಗಳೇನೂ ಇಲ್ಲ, ಅಲ್ಲಿ ಭಯ ಆಗ್ತಿರುತ್ತೆ. ಫಾರೆಸ್ಟ್ ಅಂದ್ರೇ ಭಯ ಆಗ್ತಾ ಇರುತ್ತೆ. ಅದಕ್ಕೆ ಫಸ್ಟು ಮನೆಗೆ ಹೋಗ್ಬಿಟ್ರೆ ಸಾಕು. ನಾನು ಹಂಗೂ ಅಂದೆ ಮಾಮನಿಗೆ, ಮಳೆ ಬರ್ತಿತ್ತಲ್ಲ, ನಿಂತ್ಕೊಳ್ಳೋದೇನು ಬೇಡ, ಹೊರ್ಟೋಗೋಣ, ಆಮೇಲೆ ಇಲ್ಲೇ ಕತ್ಲೆ ಆಗ್ತಾಯಿದೆ, ಇನ್ನು ಮಳೆ ನಿಂತಿಲ್ಲ ಅಂದರೆ ಆಮೇಲೆ ಅಂದರೆ ಸಂಜೆ ಮಳೆ ಅಂದರೆ ನಿಲ್ಲಲ್ಲ, ಹೊರ್ಟೋಗ್ಬಿಡೋಣ ಅಂತಲೇ ಹೇಳಿದೆ. ಇಲ್ಲ ಸ್ವಲ್ಪ ಹೊತ್ತು ನೋಡೋಣ, ಆಮೇಲೆ ಅಲ್ಲೆಲ್ಲಾದ್ರೂ ಮಧ್ಯದಲ್ಲಿ ಮಳೆಗೆ ಸಿಗಾಕೊಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾಯಿದ್ರು. ಆಮೇಲೆ ಓಕೆ ಅಂದ್ಬಿಟ್ಟು ಒಂದು 20 ನಿಮಿಷ ನಿಂತ್ಕೊಂಡ್ವಿ. ಆಮೇಲೆ ಮಳೆ ಕಡಿಮೆ ಆಯಿತು. ಆಮೇಲೆ ನಾವು ಮನೆಗೆ ಬಂದಿದ್ದು. ಓಕೆ, ಹಾಗೆ ನಾನು ಬಂದು ಅಡುಗೆ ಎಲ್ಲ ಮಾಡಿ ಉಪ್ಪು ಸಾಂಬಾರೆಲ್ಲ ಮಾಡಿದೆ. ಓಕೆ, ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.